ಇದು? ನಾನ್ ತೊಳ್ಕೊಳ್ ರಾಶಿ ಆಗ್ತಾ ಇದೀನಿ, ನೀನ್ ತಂದ್ ಗುಡ್ಡೆ ಹಾಕ್ತೀನಿಯಲ್ಲ, ನಾನೇನ್ ಮನುಷ್ಯರು ಅಗಸ ಮನೆ ಕತ್ತೇನೋ? ಲೇ, ನೀನ್ ಮನುಷ್ಯರು ಅಂತ ತಿಳ್ಕೊಂಡೆ, ನಿನ್ನ ಲವ್ ಮಾಡ್ದೆ, ಮದ್ವೆನೂ ಮಾಡ್ಕೊಂಡೆ. ಈ ರೀತಿ ಕೆನಿಯೋದು ಒದಿಯೋದು ನೋಡ್ತಾ ಇದ್ರೆ ನಿನ್ನ ಕತ್ತೆ ಅನ್ನೋದು ಗ್ಯಾರಂಟಿ. ಕತ್ತೆ ಗಿಟ್ಟ ಅಂದ್ರೆ ನಿನ್ ನಾಲ್ಗೆ ಕಿತ್ ಕೈಯ ಕೊಟ್ಬಿಟ್ಟೇನು? ಪಾತ್ರೆ ತೊಳಿ. ಮಾತಾಡ್ಬೇಡ ನೀನು. ನೀನು ಮಾತಾಡ್ಬೇಡ್ರೆ ದಿಕ್ಬಿಡ್ತೀನಿ. ಒಗ್ಗಲ್ಲೇ ಒಗ್ಗ ಒಗ್ಗ ಒಗಲ್ಲ. ಇದೇ ನನಗೆ ಸರಿಯಾದ ಜಾಗ. ಸ್ವಲ್ಪ ನೀರಕ್ಕೆ ನೀರಕ್ಕೆ. ಸೋಪು ಸೋಪು. ಹಾ, ಮೈಸೂರು ಸ್ಯಾಂಡಲ್ ಸೋಪು ಗಮ್ಮನ್ನತೆ. ಇದು ನಮ್ಗೆ ಆಗ್ಬರಲ್ಲ. ಏನ್ ಹಂಗ್ ನೋಡ್ತಾ ಇದ್ದೀರಲ್ಲ? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಓಹೋ, ಗೊತ್ತಾಗೋದಕ್ಕೆ ನೀನೇ ನಾನು ಒಂದ್ಬಿಟ್ಟು ತಮ್ಮನು ಇಲ್ಲ ನಮ್ ಸೋದತ್ತೆ ಮಗನು? ಎರಡೂ ಅಲ್ಲ, ನಿಮ್ ಗಂಡನ್ ತಮ್ಮ. ಈ ಮೂತಿ ನೋಡ್ದಾಗ್ಲೇ ಅನ್ಕೊಂಡೆ ಇದು ಅಕ್ಕಾಗೆ ಬಳಗನೆ ಅಂತ. ಯಾಕತ್ಗೆ ಗಂಡನ್ ಜೊತೆ ಜಗಳನ? ಇಲ್ಲಪ್ಪ, ಸಾರ್ಸ. ನಾನ್ ಅಂದ್ಕೊಂಡೆ ಆ ತಂಬಿಟ್ಟಿನ ತಲೆಯವನು ಯಾರ ಜೊತೆಲೂ ಹೊಂದ್ಕೊಂಡೋಗಲ್ಲ ಅಂತ. ಅದ್ಗೆ ಇಂತ ಬಂಗಾರದಂತ ಹೆಂಡತಿ ಜೊತೆ ಹೊಂದ್ಕೊಂಡು ಹೋಗ್ತಾ ಇರೋನು ಜೀವನದಲ್ಲಿ ಉದ್ಧಾರ ಆಗ್ತಾನ? ನೀವೇನ್ ಚಿಂತೆ ಮಾಡ್ಬೇಡಿ, ನಾನು ಅವ್ನು ಬುದ್ಧಿ ಕಲಿಸ್ತೀನಿ. ಏ ತಂಬಿಟ್ಟು, ಏನ್ ಸೆಕೆ? ಯಾವನಯ್ಯ ನೀನು? ಹೇಳ್ದೆ ಕೇಳ್ದೆ ಇಲ್ಲಿವರೆಗೂ ಬಂದು ಫ್ರಿಡ್ಜ್ ತೆಗೆದು ಅದು ಬಿಸ್ಲರಿ ವಾಟರ್ ಕುಡಿತಾ ಇದೆಯಲ್ಲ, ಎಷ್ಟಯ್ಯ ಧೈರ್ಯ ನಿಂಗೆ? ಮುಚ್ಕೊಂಡು ನಿಂತ್ಕೊಳ್ಳೆ ಸಾಕು. ಹೇಳ್ದೆ ಕೇಳ್ದೆ ನಮ್ಮ ಅಕ್ಕನ ಬಗಲ್ಗೆ ಧೈರ್ಯವಾಗಿ ಬಂದಿದ್ದೆ ಅಂತಂದ್ಮೇಲೆ ನಾನು ಫ್ರಿಡ್ಜ್ ತೆಗೆದು ನೀರ್ ಕುಡಿಬಾರ್ದಾ? ಓಹೋ, ನೀನ್ ಅವಳ ತಮ್ಮನ? ಈ ಪೇಸ್ ಕಟ್ ನೋಡ್ದಾಗ್ಲೇ ಅನ್ಕೊಂಡೆ ನೀನು ಆ ಕತ್ತೆ ವಂಶದವನೇ ಇರ್ಬೇಕು ಅಂತ. ಯಾಕ್ ಬಾವ, ಅಕ್ಕನ ಜೊತೆ ಜಗಳನ? ಇಲ್ಲಪ್ಪ, ಸರಸ. ನಾನು ಅನ್ಕೊಂಡೆ ಆ ಮೂಲಂಗಿ ಮಕ್ಕದವಳು ಇಂತ ಶ್ರೀರಾಮಚಂದ್ರನಂತ ಗಂಡನ ಜೊತೆ ಹೊಂದ್ಕೊಂಡು ಹೋಗ್ಲಿಲ್ಲ ಅಂತಂದ್ಮೇಲೆ ಅವಳು ಜೀವನದಲ್ಲಿ ಉದ್ಧಾರ ಆಗ್ತಾಳ. ಬಾವ ನೀವೇನ್ ಚಿಂತೆ ಮಾಡ್ಬೇಡಿ, ನಾನು ಅವಳಿಗೆ ಬುದ್ಧಿ ಕಲಿಸ್ತೀನಿ. ಎಲ್ಲಿ ಒಂದ್ 12 ಇಡ್ಲಿ ಹಾಕಿ. ರೇಡಿಯೋಗೆ ಅರ್ಥ ಆಗ್ತಾ ಇದೆ, ಇವಳಿಗಾಗ್ಲಿಲ್ವಲ್ಲ. ಗಂಡ ಹೆಂಡತಿ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ. ಹೆಣ್ಣ ನಾನೇ ಅನ್ಸರ್ಸ್ಕೋಬೇಕಾಗಿತ್ತು. ನನ್ ಬಾಯಿ ಸರಿ ಇಲ್ಲ. ಪಾಪ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಮಾಡಿ ಬೇಜಾರಾಗಿರ್ತಾನೆ. ಕೋಪ ಬರೋದು ಸಹಜ. ನಾನ್ ಮಾಡಿದ್ದೆ ತಪ್ಪು, ನಾನು ಅವ್ರನ್ನ ಕ್ಷಮೆ ಕೇಳ್ತೀನಿ. ಅವಳು ಏನೇ ಅಂದ್ರು ಎಷ್ಟೇ ಆಗ್ಲಿ ನನ್ನ ಹೆಂಡತಿ ತಾನೆ. ನಾನೇ ಅವ್ರನ್ನ ಮಾತಾಡಿಸ್ತೀನಿ. ಅಣ್ಣವ್ರ ಹಾಡಿಗೆ ಇಬ್ರು ಒಂದಾಗ್ತಾ ಇದ್ದಾರಲ್ಲ. ನನ್ನ ಕ್ಷಮಿಸ್ಬಿಟ್ರಿ? ನೀನು ನನ್ನ ಕ್ಷಮಿಸ್ಬಿಡು. ಗಂಡ ಹೆಂಡತಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಏನ್ರಿ ಇದು, ಇಷ್ಟೊಂದು ಸ್ವರ್ಗ್ ಬಿಟ್ಟಿದಿರಲ್ಲ? ಇರಿ, ಹಾಲು ತಗೊಂಬರ್ತೀನಿ. ನಿಮ್ಮಿಬ್ಬರನ್ನು ಒಂದಾಗಕ್ ಬಿಡ್ತೀನ? ಏನಾದ್ರೂ ಸ್ಕೆಚ್ ಹಾಕಿ ನಿಮ್ಮಿಬ್ಬರನ್ನು ಬೇರೆ ಬೇರೆ ಮಾಡೇ ಮಾಡ್ತೀನಿ. ವಿರಹ ಸಾವಿರ ಸಾವಿರ ತರಹ ವೀರ ಬೇವರ್ಸಿ ನನ್ನ ಮಗನೇ, ನಾನೆಲ್ಲ ದೆವ್ವ ಅಂತ ಹೆದರ್ ಬಿಟ್ನಲ್ಲೋ. ದೆವ್ವ ನಾನಲ್ಲ, ನಿನ್ನ ಹೆಂಡತಿ ಅಂದ್ರೆ ನನ್ನ ಅಕ್ಕ. ನೀನಿವತ್ತು ಅವಳ ಜೊತೆ ಮಲಗಬೇಡ. ಅಲಕ ನನ್ನ ಮಗನೇ, ಎಲ್ಲಾ ಬಾಮೈಕ್ಳು ಬಾವ ಅಕ್ಕ ಇಬ್ರು ಸಂತೋಷವಾಗಿರ್ಲಿ ಅಂತ ಹಾಸಿಗೆ ಹಾಸ್ಕೊಡ್ತಾರೆ. ನೀನ್ ನೋಡ್ದೆ ನಮ್ಮಿಬ್ರು ಬೇರೆ ಬೇರೆ ಮಾಡ್ಕೊಡ್ತಾ ಇದೆಯಲ್ಲ ನಿನ್ನ. ಅಯ್ಯೋ ಬಾವ, ಇವಾಗ ನನ್ನ ಅಕ್ಕ ನಿನ್ಗೆ ಬರೀ ಹಾಲ್ ತಂದು ಕೊಡ್ತಾಳೆ ಅಂತ ತಿಳ್ಕೊಂಡಿದ್ಯಾ? ಅದ್ರಲ್ಲಿ 620 420 ಹಾಲಿಡಾಲು ಎಲ್ಲ ಮಿಕ್ಸ್ ಮಾಡಿ ತಂದು ನೀನು ಕುಡಿಸ್ತಾಳೆ. ಅಲ್ಲಿಗೆ ನೀನು ಗೊಟಕ್, ನೀನು ಹುಣಸೆ ಮರ ಗ್ಯಾರಂಟಿ. ಬಾವಾ, ನಮ್ಮ ಅಕ್ಕ ನಿನ್ನ ಹತ್ರ ಆವಾಗ ಜಗಳ ಮಾಡ್ತಾನೆ ಇರ್ತಾಳಲ್ಲ, ಯಾಕೆ ಗೊತ್ತಾ? ಗೊತ್ತಿಲ್ಲ. ಇವಳು ಮೊದಲನೇ ಗಂಡ ಕುಡುಕು ಗಂಡ. ಅವನು ದೆವ್ವಾಗಿ ಇವಳನ್ನ ಆಟ್ಕಾಯ್ಸ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ನೀವಿಬ್ರು ಅನ್ಯೋನ್ಯವಾಗಿರೋದನ್ನ ಕಂಡ್ರೆ ಆಗದೇ ಇಲ್ಲ. ಅವನಿಗೆ ನೀವಿಬ್ರು ಯಾವಾಗ್ಲೂ ಕಿತ್ತಾಡ್ತಾ ಇರ್ಬೇಕು ಅನ್ನೋದೇ ಅವನ ಆಸೆ.
ಅದು ತಿದ್ದೆ ಶಬ್ದ, ಪುಟ್ಟಿನ ಶಬ್ದ, ತಿದ್ದೆ ಶಬ್ದ, ಪುಟ್ಟಿನ ಶಬ್ದ. ಬರ್ತಾ ಇದ್ದಾಳೆ. ಜಗಳ ಮಾಡ್ಬೇಕು, ಗಂಡಸ್ತನ ತೋರ್ಸ್ಕೋಬೇಕು. ಬಂದ್ಲು. ಪೂಜಿಸಲೆಂದೆ ಎಲ್ಲ ಮಿಕ್ಸ್ ಮಾಡಿ ಹಾಲನ್ನು ತಂದೆ. ಮಿಕ್ಸ್ ಮಾಡ್ತೀಯನೆ ಮಿಟ್ಕಲಾಡಿ. ಅಯ್ಯಯ್ಯೋ, ಏನ್ರಿ ಇದು? ಇಷ್ಟೊತ್ತು ಚೆನ್ನಾಗಿದ್ರಿ, ನಾನೇನೋ ಪಾಪ ಅಂತ ಹಾಲ್ ತಂದ್ರೆ ನನ್ಗೆ ಹೊಡಿತೀರೇನ್ರಿ? ಹಾಲಾದ್ರೂ ಕುಡಿತೀನಿ, ಹಾಲಾದ್ರೂ ಕುಡಿತೀನಿ, ನಿನಗೆ ಯಾಕೆಲ್ಲ? ಹಾಲ್ ಕುಡಿತೀರಾ? ನನ್ ಹೊಡಿತೀರೇನ್ರಿ? ನನ್ ಹೊಡಿತೀರಾ? ನಿಮ್ಮ ಕರ್ಮ ಹೆಂಡತಿ ಸೀರೆ ಒಗೆಯೋದ್ ಕರ್ಮ, ಸರಿಯಾಗಿ ಒಗೆಯೋ ಕರ್ಮ. ಇದು ವಾಷಿಂಗ್ ಪೌಡರ್ ನಿರ್ಮ. ಏನಿದು ನನ್ನ ಜನ್ಮ, ಇದೆ ಬಾಬಾ ಮರ್ಮ. ವಾಷಿಂಗ್ ಪೌಡರ್ ನಿರ್ಮ, ಸರಿಯಾಗಿ ಒಗೆಯೋ ಕರ್ಮ. ಒಗಿತೀನಿ ಬೀಳೋ ಧರ್ಮ, ಸರಿಯಾಗಿ ಒಗೆಯೋ ಕರ್ಮ. ಇಲ್ಲ ನನ್ ಗಂಡ ಎಷ್ಟು ಒಳ್ಳೆಯವರು. ನಾನು ಎಷ್ಟು ಬೈದ್ರು, ಏನೇ ಜಗಳ ಆಡಿದ್ರು ಸೀರೆ ಒಗಿತಾರೆ, ಪಾತ್ರೆ ತೊಳಿತಾರೆ. ಚಿಚಿ, ಇಂಥವ್ರ ಹತ್ರ ಹೋಗಿ ಹೋಗಿ ನಾನ್ ಜಗಳ ಆಡ್ತೀನಲ್ಲ. ಏನು ಅಂದ್ರೆ, ಅಯ್ಯೋ ಅಯ್ಯೋ, ಏನ್ರಿ ಇದು? ನೀವ್ ಸೀರೆ ಒಗಿತಾ ಇದ್ದೀರಾ? ಬೇಕಾದ್ರೆ ನಿನ್ ಲಂಗ ಬ್ಲೌಸ್ ಬಿಚ್ಕೊಟ್ರು ಒಕ್ಕೊಟ್ಬಿಡ್ತೀನಿ. ಅಯ್ಯೋ ಅಯ್ಯೋ, ನಿಮ್ದು ಎಷ್ಟು ಒಳ್ಳೆ ಮನ್ಸು ರೀ. ಇದೆಲ್ಲ ಹೆಂಗಸರು ಮಾಡೋ ಕೆಲ್ಸ. ನೀವ್ ಹೋಗಿ ರೆಸ್ಟ್ ತಗೊಳ್ಳಿ, ನಾನ್ ಸೀರೆ ಒಗಿತೀನಿ. ಏನೇ ನನ್ನ ಮೇಲೆ ನಿನಗೆ ಇದ್ದಕ್ಕಿದ್ದಾಗ ಎಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ. ನಿನಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಬರ್ಬೇಕಾದ್ರೆ ಆಟೋಮೆಟಿಕ್ ಆಗಿ ನನಗೂ ನಿನ್ ಮೇಲೆ ಪ್ರೀತಿ ಬರ್ಬೇಕಲ್ಲ. ಅದಕ್ಕೆ ನೀನ್ ಇಲ್ಲೇರು, ನಾನು ಬೇಗ ಅಡಿಗೆ ಮನೆಗೆ ಹೋಗಿ ನಿನ್ಗೋಸ್ಕರ ಬಿಸಿ ಬಿಸಿಯಾಗಿ ಕಾಂಪ್ಲಾನ್ ಮಾಡ್ಕೊಂಡ್ ಬರ್ತೀನಿ. ಐ ಆಮ್ ಎ ಕಾಂಪ್ಲಾನ್ ಬಾಯ್. ಚುಚ್ಚು ಪುಚ್ಚು ಅಯ್ಯೋ ಅಯ್ಯೋ, ಅಣ್ಣ ಅತ್ತಿಗೆ ಚೆನ್ನಾಗಿರೋದನ್ನ ನೋಡಿ ಸಹಿಸ್ತಾ ಇರೋನು ನೀನೆಂತ ಮೈದನು? ಒಂದೇ ನಂಬರ್ ಕೇಳಿ ರೌಡಿ. ಅತ್ತಿಗೆ ಅವನ್ ಬರೀ ನೀನ್ ಕಾಂಪ್ಲೇಂಟ್ ಅನ್ಕೊಡ್ತಾನೆ ಅಂತ ಅನ್ಕೊಂಡಿದ್ಯಾ? ಮತ್ತೆ ಅದ್ರೊಳಗೆ T20, 420 ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಂದು ನೀನ್ ಕುಡಿಸ್ತಾನೆ. ನೀನ್ ಕುಡಿದ ತಕ್ಷಣ ನೀನ್ ಗುಣಸೆ ಮರ ಗ್ಯಾರಂಟಿ. ಅಷ್ಟೇ ಅಲ್ಲ, ಅವ್ನ್ ನಿನ್ ಜೊತೆ ಅವಾಗವಾಗ ಯಾಕೆ ಜಗಳ ಆಡ್ತಾ ಇರ್ತಾನ ಗೊತ್ತಾ? ಅವನ್ ದೊಡ್ಡಂಟಿ ನೇಣೋಕೊಂಡ್ ಸತ್ಲಲ್ಲ, ಅವಳು ದೆವ್ವಾಗ ಬಂದು ಇವನ್ಗೆ ಆಟ ಹಾಸ್ಕೊಂಡ್ಬಿಟ್ಟಿದ್ದಾಳೆ. ನೀವೇನಾದ್ರೂ ಸಂತೋಷವಾಗಿರೋದನ್ನ ಕಂಡ್ರೆ ಸಾಕು, ಅವಳಿಗಾಗೋದಿಲ್ಲ. ಒಟ್ನಲ್ಲಿ ನೀನೇನಾದ್ರೂ ಅವನ್ ಜೊತೆ ಸೇರ್ದ್ಯೋ ನೀನು ಹುಣಸೆ ಮರ ಗ್ಯಾರಂಟಿ. ಜಗಳ ಮಾಡು. ಐ ಆಮ್ ಎ ಕಾಂಪ್ಲಾನ್ ಬಾಯ್, ಯು ಆರ್ ಎ ಕಾಂಪ್ಲಾನ್ ಗರ್ಲ್. ನಿನ್ಗೋಸ್ಕರ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಕಡೆ. ಎಲ್ಲ ಮಿಕ್ಸ್ ಮಾಡ್ತೀಯಾ? ನೀನ್ ಮಾಡ್ಬೇಕಾಗಿರೋ ಕೆಲ್ಸನ ನನ್ ಕೆಲ್ ಮಾಡಿಸ್ತಾ ಇದ್ಯಾ? ಹೇಳಿಲ್ಲ, ಇವಳು ಮೊದಲನೇ ಗಂಡ ದೇವಾಗ ಬಂದು ಇವಳು ನಾಟಕ ಹಾಕೊಂಡ್ಬಿಟ್ಟಿದ್ದಾನೆ. ಬಿಡ್ಬೇಡ, ಜಗಳ ಮಾಡು, ಹೋಗು. ನನ್ನೇ ಹೊಡಿತೀಯಾನೆ? ಮುಸುರೆ ತಿಕ್ಕೋ ಮುಸಂಡಿಗೆ ಇಷ್ಟೊಂದು ಕೊಬ್ಬಿರ್ಬೇಕಾದ್ರೆ ಅಡಿಗೆ ಬಟ್ಟ ನನಗೆಷ್ಟಿರ್ಬೇಕು? ಅಲ್ಲ, ಇವರಿಬ್ಬರನ್ನ ಒಂದ್ ಮಾಡ್ಬೇಕು ಅಂತ ಎಷ್ಟು ಕಷ್ಟಪಟ್ರು ಆಯ್ತಾನೆ ಇಲ್ವಲ್ಲಪ್ಪ? ಅಯ್ಯೋ, ಕಿತ್ತಾಡ್ಲಿ ಬಿಡಿ, ನಮ್ಗೇನು.
ನಾನು ಕಳ್ಳ ಅಲ್ಲ ಸರ್. ಕಳ್ಳ ಅಲ್ಲ ಅಂದ್ಮೇಲೆ ಇಷ್ಟೊತ್ತಲ್ಲಿ ಯಾಕೋ ಇಲ್ಲಿ ಬಂದೆ? ನಿಜವಾಗ್ಲೂ ನಾನು ಕಳ್ಳ ಅಲ್ಲ ಸರ್. ಅಯ್ಯ ಲೋಫರ್, ಇನ್ನೇ ನನ್ನ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಕ್ ಬಂದೇನಾ? ಅಲ್ಲ ಅದು ತಿರ್ಪೆ ನನ್ನ ಮಗನೇ, ನನ್ನನ್ನೇ ಲೋಫರ್ ಅಂತೀನೋ? ನೀನ್ ಲೋಫರ್, ನಿಮ್ ಅಪ್ಪ ಲೋಫರ್, ನಿಮ್ ತಾತ ಲೋಫರ್. ನನ್ನ ಬಾಮ ಇದನ್ನ ನನ್ನ ಮುಂದನೆ ಲೋಫರ್ ಅನ್ನಕ್ ನಿನ್ಗೆ ಎಷ್ಟೋ ಧೈರ್ಯ? ಅಯ್ಯೋ ನಿಮ್ಗೆಲ್ಲ ತಲೆ ಕೆಟ್ಟಿದೆ ಅಂತ ಕಾಣುತ್ತೆ. ಅವನ್ ಯಾಕ್ರಿ ನಿಮ್ ಬಾಮ ಇದಾಗ್ತಾನೆ? ಅವನು ನಿಮ್ ತಮ್ಮ ಅಲ್ವಾ? ಈ ಫೇಸ್ ಕಟ್ ನೋಡಿ ಹೇಳೆ, ಇವ್ ನನ್ನ ತಮ್ಮ ಆಗಕ್ ಹೇಗೆ ಸಾಧ್ಯ? ಹಂಗಾರೆ ಇವ್ ನಿಮ್ ತಮ್ಮ ಅಲ್ವಾ? ನಾನು ಹುಟ್ಟಿದ ತಕ್ಷಣನೇ ನಮ್ಮಪ್ಪ ನೆಗೆದು ಬಿದ್ದ. ಇವ್ ನನ್ನ ತಮ್ಮ ಆಗಕ್ ಸಾಧ್ಯವೇ ಇಲ್ಲ. ಅಯ್ಯೋ ನಮ್ಮಪ್ಪ ಉಡ್ಸಿರೋದಲ್ಲ ಬರೀ ಹೆಣ್ಮಕ್ಳನ್ನ. ಇವ್ನ್ ಹೆಂಗ್ ನನ್ ತಮ್ಮ ಆಗ್ತಾನೆ? ನಮ್ಮಪ್ಪನೂ ಇವನ್ನ ಹುಟ್ಟಿಸ್ಲಿಲ್ಲ, ನಿಮ್ಮಪ್ಪನೂ ಹುಟ್ಟಿಸ್ಲಿಲ್ಲ. ಯಾರಪ್ಪ ಇವ್ನು ಹುಟ್ಟಿಸಿದ್ದು? ಹೇಳೋ, ಯಾವ ಸಂಬಂಧನೂ ಇಲ್ಲ ಅಂದ್ಮೇಲೆ ಈ ಮನೇಲಿ ಯಾಕೋ ಬಂದು ಸೇರ್ಕೊಂಡೆ? ನಾನು ಹೇಳ್ತೀನಿ ಸರ್, ಈ ಬಡ್ಡಿ ಮಗ ಯಾರು ಗೊತ್ತಾ? ಅಮ್ಮ ತಾಯೇ, ಬಿಸಿ ಬಿಸಿ ಪಲಾವ ಮುದ್ದೆ ಇದ್ರೆ ಕೊಡವ. ಇದೇನು ಹೋಟೆಲ್ ಅನ್ನಯ್ಯ? ಪಲಾವ್ ಕೇಳಕ್ಕೆ ಮುಂದೆ ಹೋಗಯ್ಯ. ನಾನೇ ನೇಣು ಹಾಕೊಂಡು ಸಾಯ್ತಾ ಇದ್ದೀನಿ. ಅಯ್ಯೋ ತಮಾಷೆ ಮಾಡ್ಬೇಡಿ, ಕೊಡಿ ಸರ್, ಹೊಟ್ಟೆ ಹಸಿತಾ ಇದೆ. ತಮಾಷೆ ಅಲ್ಲಯ್ಯ, ನಿಜವಾಗ್ಲೂ ನೇಣು ಹಾಕೊಂಡು ಸಾಯ್ತಾ ಇದ್ದೀನಿ. ಸರ್ ಬೇಡ ಸರ್, ನಿಮ್ ತಮ್ಮ ಅಂತೀನಿ ಸರ್, ನೆನಕಬೇಡಿ ಸರ್. ತಡಿಬೇಡ ಕಳೆಯ, ನಾನು ಸಾಯ್ಬೇಕು. ಸರ್, ಇಂಥ ಒಳ್ಳೆ ಮನೆ ಮಠ ಎಲ್ಲ ಇಟ್ಕೊಂಡು ಯಾಕೆ ಸಾಯ್ತಾ ಇದ್ದೀರಿ ಸರ್? ನೀನ್ ಯಾವ್ದಾದ್ರು ಹುಡುಗಿನ ಲವ್ ಮಾಡಿದೇನೋ? ಅಣ್ಣಮ್ಮ ದೇವಸ್ಥಾನವ ಬೇಲ್ದಂಡ್ ಮಾರ್ತಾ ಇರ್ತಾಳೆ, ಅವಳನ್ನ ಟ್ರೈ ಮಾಡ್ತಾ ಇದ್ದೀನಿ ಸರ್. ನಾನು ಒಂದು ಹುಡುಗಿನ ಲವ್ ಮಾಡಿದೆ ಕಣಯ್ಯ, ಅವಳನ್ನ ಮದುವೆನೂ ಆದೆ. ಅವಳು ನನಗೆ ಮೋಸ ಮಾಡಿ ಮಾರನೇ ದಿನ ಓಡೋದ್ಲು. ಅದಕ್ಕೆ ಕಣಯ್ಯ ಸಾಯ್ತಾ ಇದ್ದೀನಿ ನಾನು. ಸರ್ ನೀವು ಸತ್ತೋಗ್ಬಿಟ್ರೆ ಈ ಆಸ್ತಿ ಎಲ್ಲ ಅವಳಿಗೆ ಹೊರಟೋಗ್ಬಿಡುತ್ತೆ ಸರ್. ಹೌದಲ್ಲ, ಅವಳಿಗೆ ಒಂದು ಬಿಡು ಕಾಸು ಸಿಗ್ಬಾರ್ದು. ಈ ಆಸ್ತಿನೆಲ್ಲ ನಾನು ಯಾವ್ದಾದ್ರು ಅನಾಥಾಶ್ರಮಕ್ಕೆ ಬರ್ಕೊಟ್ಬಿಡ್ತೀನಿ. ಸರ್, ನೀವ್ ಯಾರ ಹೆಸರಿಗೆ ಬರೆದ್ರು ಅವಳ ಕೇಸ್ ಹಾಕ್ಬಿಟ್ಟು ಅವಳ ಹೆಸರಿಗೆ ಮಾಡ್ಕೊಂಡ್ಬಿಡ್ತಾಳೆ. ಲಾ ಪಾಯಿಂಟ್. ಈ ಆಸ್ತಿ ನಾನು ನಿನ್ನಂತ ಭಿಕ್ಷುಕನ್ ಕೊಡ್ತೀನಿ ಹೊರತು ಅವಳಿಗೆ ಒಂದು ಬಿಡು ಕಾಸು ಕೊಡಲ್ಲ. ಇಷ್ಟೊಂದು ಆಸ್ತಿನೆಲ್ಲ ನನ್ ಕೈ ನೋಡ್ಕೊಳಕ್ಕಾಗಲ್ಲ, ಬೇಡ ನಂಗೆ. ಏಯ್, ನೀನ್ ತಗೊಳ್ಳೇಬೇಕು, ಬೇಡ ಇಲ್ಲ ನಂಗೆ. ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಆ ಟಿವಿ ಮೇಲೆ ಒಂದು ಬಾಂಡ್ ಪೇಪರ್ ಇದೆ, ತಗೋ ತಗೋ. ಖಾಲಿ ಪೇಪರ್ ಮೇಲೆ ರುಜು ಮಾಡಿದೀನಿ, ಏನ್ ಬೇಕಾದ್ರೆ ಬರ್ಕೋ. ಸರ್, ನೇಣು ಹಾಕೊಳಕ್ಕೆ ಮುಹೂರ್ತ ಮೀರ್ತಾ ಇದೆ, ಬೇಗ ಹಾಕೊಳ್ಳಿ. ಹಗ್ಗ ಕಟ್ಟಿದೆ ತಾನೆ? ಗಟ್ಟಿಗಿದೆಪ್ಪ, ಸ್ವಲ್ಪ ಸ್ಟೂಲ್ ಇಟ್ಕೋ. ಅಷ್ಟೇ ಸರ್. ನಿಮ್ ತಮ್ಮಯ್ಯ ಅಂತೀನಿ, ನಿಮ್ಮನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ ರೀ. ನನ್ನನ್ನು ಕ್ಷಮಿಸ್ಬಿಡ್ರಿ. ಯಾರಮ್ಮ ನೀನು? ನೆಟ್ಟಿಗೆ ಸ್ವರ್ಗಕ್ಕೆ ಹೋಗ್ತಾ ಇರೋರ್ನ ಯಾಕೆ ತಡೀತಾ ಇದ್ಯಾ? ಸರ್, ನೀವು ನೇಣು ಕಳಿ ಸರ್, ನಾನು ಸ್ಟೂಲ್ ಎಳಿತೀನಿ. ಅಯ್ಯೋ ಚಂಡಾಲ, ನನ್ ಗಂಡನ್ ಸಾಯ್ಸೋದಕ್ಕೆ ತುದ್ಗಾಲಲ್ಲಿ ನಿಂತಿದ್ಯೇನೋ? ಅವ್ರು ನಿನ್ಗೇನು ಅನ್ಯಾಯ ಮಾಡಿದ್ರು? ತೊಲಗ ಆಚೆ. ಸರ್, ನಂಬೇಡಿ, ಮತ್ತೆ ಕೈ ಕೊಟ್ಬಿಡ್ತಾಳೆ. ಇಲ್ಲ ಕಣೆ, ನನ್ನ ಹೆಂಡತಿ ನೋಡಿದ ತಕ್ಷಣ ನನ್ನ ಸಾಯೋ ಆಸೆ ಹೊರಟೋಯ್ತು. ಅವಳೇ ನನ್ನ ಸ್ವರ್ಗ. ಬೇಡ ಸರ್, ನಂಬೇಡಿ, ಅನ್ಯಾಯವಾಗಿ ಹಾಳಾಗೋಗ್ಬಿಡ್ತೀರಾ. ತೊಲಗ ಆಚೆ. ನನ್ ಚಿನ್ನ. ಏನು ಅಂದ್ರೆ ನಿಮ್ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಹ್ಮ್ ತಾನೆ? ಕಣೆ, ನಿನ್ನ ಹೆಸರು ಇಲ್ಲ ಕಣೆ, ನಿನ್ ಮೇಲೆ ಸಿಟ್ ಮಾಡ್ಕೊಂಡು ಇಡೀ ಆಸ್ತಿನ ಅವನ ಹೆಸರಿಗೆ ಬರ್ಕೊಟ್ಬಿಟ್ಟೆ. ನಿಂತ್ಕೊಳ್ಳೋ. ಆವತ್ತು ನನ್ನ ಕೈ ತಪ್ಪಿಸ್ಕೊಂಡು ಓಡ್ದ. ನಾನು ಇವನ್ನ ಫಾಲೋ ಮಾಡ್ತಾನೇ ಇದ್ದೆ. ಇಲ್ಲೇ ಸುತ್ತಮುತ್ತ ಮನೆ ಹತ್ರ ಇರ್ಬೋದು ಅಂತ ನನಗೆ ಅನುಮಾನ ಬಂತು. ನಾನು ದಿನ ಟಾರ್ಚ್ ಹಾಕೊಂಡು ಇವನ್ನ ಹುಡುಕ್ತಾನೇ ಇದ್ದೆ. ಇವತ್ತು ನನ್ನ ಕೈಗೆ ಸಿಕ್ಕಾಕೊಂಡ್ಬಿಟ್ಟ. ಸರ್, ನೀವ್ ಏನ್ ಯೋಚನೆ ಮಾಡ್ಬಿಡಿ, ಇವನ್ನ ನಾನು ವಿಚಾರಿಸ್ಕೋತೀನಿ. ಏಯ್, ಎಲ್ಲಿ ನನ್ನ ಪತ್ರ? ಎಲ್ಲಿ ಕೊಡೋ ನನ್ನ ಆಸ್ತಿ ಪತ್ರ? ನಡೆಯೋ. ಸರ್, ಆಸ್ತಿನೆಲ್ಲ ನನ್ನ ಲವರ್ ಹೆಸರು ಬರ್ಕೊಂಡೆ. ನೋಡ್ದೇನೆ, ಇಬ್ಬರು ಜಗಳ ಮೂರನೇವನಿಗೆ ಲಾಭ ಅನ್ನೋದು ಎಷ್ಟು ಸತ್ಯವಾದ ಮಾತು. ಹೌದು ರೀ, ಇನ್ಮೇಲೆ ನಾವು ಒಬ್ರಿಗೊಬ್ರು ಜಗಳ ಆಡ್ಬಾರ್ದು. ನಾವ್ ಯಾಕೆ ಜಗಳ ಆಡ್ಬೇಕು? ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅನ್ಯೋನ್ಯವಾಗಿ ಬಾಳೋಣ.